ಹೇಗಿದ್ದೀರಪ್ಪ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಪ್ರಯಾಣ ಸೂಪರ್ ಅಮ್ಮ. ದರ್ಶನ, ಪೂಜೆ, ಪುನಸ್ಕಾರ ಎಲ್ಲ ಅದ್ಭುತವಾಗಿ ಆಯ್ತು. ಇದು ಯಾತ್ರೆ ಎಲ್ಲ ಯಾತಕ್ಕೆ ಗೊತ್ತಾ ಹೋಗೋದು? ನಮ್ಮ ದೈನಂದಿನ ಜಂಜಾಟ ಎಲ್ಲ ಪಕ್ಕಕ್ಕೆ ತಳ್ಳಿಬಿಟ್ಟು ಪ್ರಕೃತಿ ಮಧ್ಯ ಪ್ರಶಾಂತವಾಗಿ ಕೂತ್ಕೊಂಡು ಆತ್ಮಚಿಂತನೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ. ಯಜಮಾನ ಆ ರಾಘು ರಿಯಾಕ್ಷನ್ ನೋಡ್ತಾ ಇದ್ರೆ ಆ ಜಾನ್ಸನಿ ಗೆಲ್ಲಿಸ್ತಾನೆ ಅನಿಸ್ತಿದೆ ಕಣಮ್ಮ. ಸುಮ್ಮನೆ ನಿಮ್ಗೆ ಯಾಕ್ರಿ ಡೌಟು? ಅವನಿಗೆ ನಿಂತಾರಣ್ಣ ಸೋತಿದ್ರು ಗೆಲ್ಸಕ್ಕೆ. ಏನೇ ನಿನ್ನ ಮಾತಿನ ಅರ್ಥ? ನಾನೇನು ಮೋಸ ಮಾಡ್ತಾ ಇದ್ದೀನ? ಅಯ್ಯೋ, ನಾನೆಲ್ಲ ಹಾಗೆ ಹೇಳಿದೆ. ನೀವು ಅನಿತನ ಗೆಲ್ಲಿಸ್ಬೇಕು ಅಂತ ಜಾನ್ಸನ ಕನ್ಸಿಡರ್ ಮಾಡ್ಲಿಲ್ಲಲ್ಲ ಅಂತ ಹೇಳಿದೆ ಅಷ್ಟೇ. ದೊಡ್ಡಪ್ಪ, ಅಣ್ಣನ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಅಣ್ಣ ಕೊಟ್ಟ ಮಾತನ್ನು ತಪ್ಪಲ್ಲ. ನಮ್ಮ ಮನೆಯವ್ರು ಯಾವತ್ತೂ ಬಿಟ್ಕೊಡಲ್ಲ ಅನ್ನೋದು ಗ್ಯಾರಂಟಿ. ನೋಡೋಣ ಬಾವಾ, ಈಗ ಅವನು ಯಾರ ಹೆಸರು ಹೇಳ್ತಾನೆ, ಅವನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ಈಗ ಗೊತ್ತಾಗುತ್ತೆ. ತರುಣ್, ಅಣ್ಣ ಹೋಪ್ಸ್ ಕಳ್ಕೊಂಡಿರ್ಬೋದು, ಆದರೆ ಸುಳ್ಳು ಹೇಳ್ತಾನೆ ಅನ್ನಿಸ್ತಾ ಇಲ್ಲ. ಖಂಡಿತ ಚಾನ್ಸ್ ಅದಕ್ಕೆ ಗೆಲ್ಸೋದು. ನೋಡೋಣ, ಗೊತ್ತಾಗುತ್ತೆ ಬಿಡು. ಯಜಮಾನ್ರೆ ತಗೊಳ್ಳಿ, ಗಸಗಸೆ ಪಾಯಸ ಕುಡೀರಿ. ಅಯ್ಯೋ ಅದ್ ಬಿಡಿ ರಾಘವೇಂದ್ರ ಅವರೇ, ನಾನು ನಿಮ್ಗೋಸ್ಕರ ಹಾಲ್ ಕೀರ್ ಮಾಡಿದ್ದೀನಿ, ತಗೊಳ್ಳಿ ಕುಡೀರಿ. ನನ್ಗಿವಾಗ ಆಲ್ರೆಡಿ ಹೊಟ್ಟೆ ತುಂಬಿದೆ. ನೀವು ನನ್ನ ಬಿಟ್ಟರೆ ನನಗಷ್ಟೇ ಸಾಕು. ರಾಘು, ಇಲ್ಲಿಗೆ ಈ ಟಾಸ್ಕ್ ಮುಗೀತು ಅಂತ ಅರ್ಥ. ಈಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಅಡುಗೆ ಮಾಡಿ ನಿನಗೆ ಊಟ ಮಾಡಿಸೋವರಿಗೆ ಚೆನ್ನಾಗಿ ಯೋಚನೆ ಮಾಡಿ ಯಾರು ಚೆನ್ನಾಗಿ ಮಾಡಿದ್ರು ಅಂತ ನೀನೇ ರಿಸಲ್ಟ್ ಅನೌನ್ಸ್ ಮಾಡಿಬಿಡು. ಎಲ್ಲ ರೀತಿ ಯೋಚನೆ ಮಾಡಿ ನೋಡಿದೆ. ಹಾಗಾಗಿ ಈ ಟಾಸ್ಕಲ್ಲಿ ಗೆದ್ದಿದ್ದು ಅನಿತಾ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಅವರೇ. ದೊಡ್ಡಮ್ಮವ ಹೆಂಗೆ? ಏನ್ ಮೇಡಮ್ ಇದು? ಬೆಳಿಗ್ಗೆ ಡ್ರಿಂಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರಾ? ಯಾವ ಖುಷಿಗೆ ಈ ಸಂಭ್ರಮ? ಅದು ಝಾನ್ಸಿ ವಿಷಯ ನೀನೇ ಹೇಳ್ದಲ್ಲ ರಾಯ್, ಅದಕ್ಕೆ. ಏನ್ ಮೇಡಮ್, ಅದು ನಿಮಗೆ ಸಂಭ್ರಮ ಪಡೋ ವಿಷಯನಾ? ಇದು ಸಂಭ್ರಮಕ್ಕಲ್ಲ ರಾಯ್, ನನಗಾಗ್ತಿರೋ ನೋವಿಗೆ, ನನಗಾಗ್ತಿರೋ ಸಂಕಟ ಕುಡಿತಾ ಇರೋದು ರಾಯ್. ಝಾನ್ಸಿಗೋಸ್ಕರ ನೀನ್ ಬೇಡ್ಕೊಂಡೆ, ನಮ್ಮಪ್ಪ ಬೇಡ್ಕೊಂಡ್ರು. ದೇವ್ರನ್ನೇ ನಂಬದೇ ಇರೋ ನಾನು ಪೂಜೆ ನೈವೇದ್ಯ ಮಾಡಿ ಎಂತೆಂತ ಹರಕೆಗಳು ಹೊತ್ಕೊಂಡ್ರು. ಆ ದೇವ್ರು ನಮ್ ಝಾನ್ಸಿಗೆ ಅನ್ಯಾಯ ಮಾಡ್ತಾ ಇದ್ದಾನಲ್ಲ ರಾಯ್. ಆ ನೋವು, ಆ ದುಃಖಕ್ಕೋಸ್ಕರ ಕುಡಿತಾ ಇದ್ದೀನಿ ರಾಯ್. ನಿಮ್ಮಮ್ಮನ ನಾಟಕ ಸ್ಟೇಜೇ ಬೇಕಿಲ್ಲ, ಎಷ್ಟು ಅದ್ಭುತವಾಗಿ ನಂಬಿಸ್ತಾ ಇದ್ದಾಳೆ. ನಮ್ ಝಾನ್ಸಿ ಜೀವನ ಸರಿ ಹೋಗ್ಬೇಕು, ಅವಳು ಅವ್ರ ಗಂಡನ ಮೇಲೆ ಖುಷಿ ಖುಷಿಯಾಗಿ ಬಾಳ್ಬೇಕು ಅಂತ ಹಗಲು ರಾತ್ರಿ ಆ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಆದ್ರೆ ಆ ದೇವ್ರು ಯಾಕೆ ಈ ರೀತಿಯ ಅನ್ಯಾಯ ಮಾಡ್ತಿದ್ದಾನೆ? ನಾಗಾರ್ಜುನ್, ನಾನು ಎಷ್ಟು ಕೊರಗ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಲ್ವಾ? ನೀನ್ ಸ್ವಲ್ಪ ರಾಯ್ಗೆ ಹೇಳು. ಯಾವ ಬಾಯಲ್ಲಿ ಹೇಳಿ ರಾಯ್? ಇವಳಿಗೆ ಪ್ರತಿ ಕ್ಷಣ ಝಾನ್ಸಿ ಬಗ್ಗೆನೇ ಚಿಂತೆ ಆಗ್ಬಿಟ್ಟಿದೆ. ಹಗಲು ರಾತ್ರಿ ಝಾನ್ಸಿ ಬಗ್ಗೆನೇ ಕನವರಿಸ್ತಾ ಇರ್ತಾಳೆ. ನಾನು ಎಷ್ಟೋ ಸಲ ಅವಳಿಗೆ ಸಮಾಧಾನ ಮಾಡಿದೆ, ಆದ್ರೆ ಇವತ್ತು ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಅಷ್ಟೊಂದು ಫೀಲ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸಾರಿ ಮೇಡಮ್,
ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ಅನಾವಶ್ಯಕವಾಗಿ ಅನುಮಾನ ಪಟ್ಬಿಟ್ಟೆ. ನಿಮ್ಮ ಮನಸ್ಸೊಳಗಡೆ ಇಷ್ಟು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಏನ್ ಮಾಡೋದು ರೋಹಿ, ನಮ್ಗೆ ಯಾವ ಪೂಜೆಗೂ ಪ್ರತಿಫಲ ಸಿಗ್ಲೇ ಇಲ್ಲ. ಅದಕ್ಕೆ ಆ ನೋವನ್ನ ಸ್ವಲ್ಪ ಮರಿಬೇಕು ಅಂತ. ಮೇಡಮ್ ಮೇಡಮ್ ಬೇಡ ಮೇಡಮ್, ಇದು ನಿಮ್ಮ ನೋವು ಹೆಚ್ಚು ಮಾಡುತ್ತೆ ಹೊರತು ಕಡಿಮೆ ಮಾಡಲ್ಲ. ನೀವು ತಿಳಿದವರು, ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವನು ನಾನಲ್ಲ. ಸರ್, ಮೇಡಮ್ಗೆ ಸ್ವಲ್ಪ ಧೈರ್ಯ ಹೇಳಿ ಸರ್. ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ಎಲ್ಲ ಸುಲಭವಾಗಿ ಸಿಕ್ತು. ನಿಜವಾಗ್ಲೂ ನೀವು ನನ್ನ ಪಾಲಿನ ದೇವತೆ. ನೀವೇ ನನ್ನ ಅದೃಷ್ಟ ದೇವತೆ ಮೇಡಮ್. ಇಲ್ಲ ರಘು, ನೀನ್ ನನ್ನ ಪಾಲಕ್ ಸಿಕ್ಕಿರೋ ಅದೃಷ್ಟ. ಇಲ್ಲ ಇಲ್ಲ ಇಲ್ಲ, ದುರಾದೃಷ್ಟ ಅಂತ ಹೇಳಿ ಮೇಡಮ್. ರಘು ಪ್ಲೀಸ್. ನಿಮ್ ಪಾಲಿಗೆ ಈ ರಾಘವೇ ಅಂತ ಅಂದ್ರೆ ಯಜಮಾನ ಅಂತ ತಿಳ್ಕೊಂಡಿರೋ ಈ ಗಂಡ ನಿಮ್ ಪಾಲಿಗೆ, ನಿಮ್ ಬಾಳಿಗೆ ದುರಾದೃಷ್ಟ ಅಂತ. ರಘು ಪ್ಲೀಸ್ ರಘು. ಯಾಕೆ ಅಂತೀರಾ? ಅರಮನೇಲಿ ಇದ್ದವ್ರನ್ನ ಈ ಕುಡಿಸ್ಲಿಕ್ಕೆ ಕರ್ಕೊಂಬಂದೆ. ಆಕಾಶದಲ್ಲಿ ಹಾರಾಡ್ತಿರೋರ್ನ ಕಾಲಲ್ಲಿ ನಡೆಯೋಂಗ್ ಮಾಡ್ದೆ. ಅಷ್ಟೇ ಯಾಕೆ? ಕಷ್ಟಪಡಂಗಾಯ್ತು. ನೋಡಿದ್ರೆ ಇಷ್ಟೊಂದೆಲ್ಲ ಕಷ್ಟಗಳಿಗೂ ಕಾರಣ ಯಾರು? ನನ್ನಿಂದ ಇಷ್ಟೊಂದೆಲ್ಲ ಕಷ್ಟಪಡಂಗಾಯ್ತಲ್ಲ ಮೇಡಮ್. ಆದ್ರೂ ನಾನು ಖುಷಿಯಾಗಿದ್ದೀನಿ ರಘು. ನೀನ್ ನನ್ನ ಲೈಫಲ್ಲಿ ಇದ್ರೆ ನಾನು ತುಂಬಾ ಸಂತೋಷವಾಗಿರ್ತೀನಿ. ಆದ್ರೆ ಅದು ಸಾಧ್ಯ ಇಲ್ಲ ಅನ್ನೋದೇ ನನ್ನ ಕೊರಗು ಮೇಡಮ್. ಹೌದು ಮೇಡಮ್, ಹೌದು. ಈ ಸಂಬಂಧ ಆದಷ್ಟು ಬೇಗ ಮುಗಿದು ಹೋಗುತ್ತೆ ಅನ್ನೋ ನೋವು ನನಗೆ ಕಾಡ್ತಾ ಇದೆ. ನಿಮ್ಮನ್ನು ಕಳ್ಸಿಕೊಡ್ತೀನಿ ಅನ್ನೋ ದುಃಖ ಹಿಂಸೆ ಪಡೋ ರೀತಿ ಆಗ್ತಿದೆ ಮೇಡಮ್. ಇಲ್ಲ ರಘು, ಇಲ್ಲ, ನಾನ್ ನಿನ್ ಯಾವತ್ತೂ ಬಿಟ್ಟು ಹೋಗಲ್ಲ. ಇಲ್ಲ, ನಿಮ್ಮನ್ನ ಇವ್ರು ಯಾರು ಇಲ್ಲಿ ಇರೋದಕ್ಕೆ ಬಿಡಲ್ಲ ಮೇಡಮ್. ಆದ್ರೆ ನೀವೇ ನನ್ನ ಹೆಂಡತಿ. ಕೊನೆವರೆಗೂ ನನ್ನ ಹೃದಯದಲ್ಲೇ ಇರ್ತೀರ. ಹೌದು ಮೇಡಮ್, ನಿಮ್ಗೋಸ್ಕರ ನಾನು ಈ ಹೃದಯದಲ್ಲಿ ಪುಟ್ಟ ಅರಮನೆ ಇದ್ರೊಳಗಡೆ ನಾನು ನಿಮ್ ಜೊತೆ ಖುಷಿಯಾಗಿ ಜೀವನ ಮಾಡ್ತಾ ಇದ್ದೀನಿ. ಹಾಗಿರ್ಬೇಕಾರೆ ಇದ್ರೊಳಗಡೆ ಬೇರೆಯವ್ರಿಗೆ ಹೇಗ್ ಮೇಡಮ್ ಜಾಗ? ನಾನು ಇಲ್ಲಿರ್ಬೇಕಾಗಿರೋದು ನೀವು. ಕೊನೆವರೆಗೂ ಈ ಹೃದಯದ ಪುಟ್ಟ ಅರಮನೆಯಲ್ಲಿ ಬೆಚ್ಚಗಿರ್ತೀರ. ಇಲ್ಲಿಂದ ಯಾರಿಗೂ ಓಡಿಸೋದಕ್ಕೆ ಸಾಧ್ಯ ಇಲ್ಲ. ಖುಷಿಯಾಗಿರ್ತೀರ, ಬೆಚ್ಚಗಿರ್ತೀರ, ನನ್ನ ಜೊತೆನೆ ಇರ್ತೀರ. ಯಾರು ಒಟ್ಟಿಯಾಗಿರ್ತೀರ. ಹೇಗಿದ್ದೀರಪ್ಪ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಪ್ರಯಾಣ ಸೂಪರ್ ಅಮ್ಮ. ದರ್ಶನ, ಪೂಜೆ, ಪುನಸ್ಕಾರ ಎಲ್ಲ ಅದ್ಭುತವಾಗಿ ಆಯ್ತು. ಇದು ಯಾತ್ರೆ ಎಲ್ಲ ಯಾತಕ್ಕೆ ಗೊತ್ತಾ ಹೋಗೋದು? ನಮ್ಮ ದೈನಂದಿನ ಜಂಜಾಟ ಎಲ್ಲ ಪಕ್ಕಕ್ಕೆ ತಳ್ಳಿಬಿಟ್ಟು
ಪ್ರಕೃತಿ ಮಧ್ಯ ಪ್ರಶಾಂತವಾಗಿ ಕೂತ್ಕೊಂಡು ಆತ್ಮಚಿಂತನೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ. ನನಗಂತೂ ತುಂಬಾ ತೃಪ್ತಿ ಸಿಕ್ಕಿದಮ್ಮ. ಯಜಮಾನ್ರೆ ನಿಮ್ ಮುಖದಾಗ ನಿರಾಳತೆ ಅನ್ಸ್ಲಿಕತ್ತೈತ್ರಿ. ಥ್ಯಾಂಕ್ ಯು ಮಲ್ಲಿ. ನಾನು ಹೋದ ಕಡೆ ಎಲ್ಲ ದೇವ್ರ ದರ್ಶನ ಪೂಜೆ ಎಲ್ಲ ಚೆನ್ನಾಗಾಯ್ತು. ನನ್ನ ಮೊಮ್ಮಗಳು ಬದುಕು ಚೆನ್ನಾಗಿರ್ಬೇಕು, ಅವ್ರ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ಬೇಕು ಅಂತ ನಾನು ಏನು ಆಸೆ ಇಟ್ಕೊಂಡಿದ್ನೋ ಅದು ನೆರವೇರುತ್ತೆ ಅನ್ನೋ ಅಭಯ ಸಿಕ್ತು. ತುಳಸಿ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಯಾರನ್ನು ಭೇಟಿ ಮಾಡಿ ಅವ್ರ ಬಗ್ಗೆ ಕೇಳಿದ್ರೆ ನೀವು ಅವ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ನಿಮ್ಮ ಮೊಮ್ಮಗಳು ಒಳ್ಳೆ ಹುಡುಗನ್ನ ಕೈ ಹಿಡ್ದಿದ್ದಾಳೆ, ಅವರು ಕೊನೆವರೆಗೂ ತುಂಬ ಚೆನ್ನಾಗಿರ್ತಾರೆ, ಅವ್ರನ್ನ ಬೇರೆ ಮಾಡೋಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ ಅಂತ ಹೇಳಿದ್ರಮ್ಮ. ಹೌದಾ? ಯಜಮಾನ್ರೆ, ಆ ದೇವರೇ ಒಂದು ಮಾಡಿರೋ ಜೋಡಿ ಅದು. ಅಂಥದ್ರಲ್ಲಿ ಅವ್ರನ್ನ ದೂರ ಮಾಡೋಕ್ಕೆ ಯಾರಿಂದ ತಾನೇ ಸಾಧ್ಯ? ಅವ್ರುಗಳು ಎಲ್ಲ ಇದೇ ಮಾತು ಹೇಳಿದ್ರು ತಬ್ಲಾ. ಅವರಿಬ್ರು ತುಂಬ ಚೆನ್ನಾಗಿರ್ತಾರೆ, ಅವ್ರ ಮೇಲೆ ಆ ದೇವರ ಶ್ರೀ ರಕ್ಷೆ ಇದೆ, ನೀವೇನು ಅನ್ಕೊಂಡಿರ್ತೀರೋ ಅದಕ್ಕಿಂತಲೂ ತುಂಬ ಚೆನ್ನಾಗಿರ್ತಾರೆ, ಅವ್ರನ್ನ ಯಾರು ಬೇರೆ ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳಿದ್ರು. ದೇವ್ರ ದಯದಿಂದ ಅಷ್ಟಾಗ್ಬಿಟ್ರೆ ಸಾಕು. ಯಜಮಾನ್ರೆ, ನಿಮ್ಮ ಮುಖದಲ್ಲಿ ಖುಷಿ ನಿರಾಳತೆ ನೋಡಿ ನಮಗೆ ಸಂತೋಷ ಆಗ್ತಿದೆ. ರಾಯ್, ನಾನು ಯಾವ ಉದ್ದೇಶಕ್ಕೆ ಯಾತ್ರೆ ಮಾಡಿದ್ನೋ ಅದು ಈಡೇರುತ್ತೆ ಅಂತ ಅಂದಮೇಲೆ ಅದಕ್ಕಿಂತ ಖುಷಿ ಬೇರೆ ಇನ್ನೇನೋ ಇರುತ್ತೆ. ಹೌದು ಮಾವ, ನಾವು ಕಟ್ಟಿರೋ ಕನಸು ನನಸಾಗತ್ತೆ ಅನ್ನೋ ಅಭಯ ಆ ದೇವ್ರ ಕಡೆಯಿಂದ ನಮ್ಗೆ ಸಿಕ್ಕಿದೆ ಅಂದಮೇಲೆ ನೆಮ್ಮದಿಯಾಗಿರೋದಕ್ಕೆ ಬೇರೆ ಯಾವ ಕಾರಣನೂ ಬೇಕಾಗಿಲ್ಲ. ನಿಜಾನಪ್ಪ. ಅಪ್ಪ, ಜರ್ನಿ ಮಾಡಿ ಇವಾಗಷ್ಟೇ ಬಂದಿದ್ದೀರಾ, ಹೋಗಿ ರೆಸ್ಟ್ ಮಾಡಿ ಆಮೇಲೆ ಮಾತಾಡೋಣ. ನೋಡಮ್ಮ, ಈ ಜರ್ನಿ ನನಗೊಂದು ಹೊಸ ಹುಮ್ಮಸ್ಸನ್ನ ತಂದುಕೊಟ್ಟಿದೆ. ಬದುಕಿನಲ್ಲಿ ಜೀವನದಲ್ಲಿ ಒಂದು ಹೊಸ ಚೈತನ್ಯ ತುಂಬಿಕೊಟ್ಟಿದೆ. ನನ್ನ ಮೊಮ್ಮಗಳು ಕೊನೆವರೆಗೂ ಸುಖವಾಗಿರ್ತಾಳೆ ಅನ್ನೋ ಭರವಸೆ ತಂದುಕೊಟ್ಟಿದೆ. ಅಂದಮೇಲೆ ಈ ಜೀವಕ್ಕೆ ರೆಸ್ಟ್ ಯಾಕಮ್ಮ ಬೇಕು? ಜಸ್ಟ್ ಒಂದು ಕಪ್ ಕಾಫಿ ಬೇಕು ಅಷ್ಟೇ. ಮಲ್ಲಿ, ನಿನ್ನ ಕೈ ಕಾಫಿ ಕುಡಿದು ಎಷ್ಟೋ ದಿವಸ ಆಯ್ತು ಕಣೆ. ಒಂದು ಕಪ್ ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ರೂಮಿಗೆ ತಂದ್ಬಿಡು, ಸಕ್ಕರೆ ಇರಲಿ ಪರವಾಗಿಲ್ಲ. ಸರಿ ಯಜಮಾನ್ರೆ.